ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಈ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 2ನೇ ಚಾಪ್ಟರ್ ಅಂಕಗಣಿತದ ಉಕ್ತಿಗಳು ಈ ಚಾಪ್ಟರ್ನ ಪೇಜ್ ನಂಬರ್ 31ರಿಂದ 35ರವರೆಗೂ ಎಲ್ಲ ಟಾಪಿಕ್ಸನ್ನು ಈ ಪೇಜಲ್ಲಿ ಬರುವಂಥ ಎಲ್ಲ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಪ್ರಶ್ನೆಗೂ ವಿವರಣಾತ್ಮಕ ಉತ್ತರವನ್ನು ನೀಡ್ತಾ ಇದ್ದೀನಿ. ಹಾಗೆ ಈ ಒಂದು ಪಾಠದ ಹಿಂದಿನ ಟಾಪಿಕ್ಸನ್ನು ಹಿಂದಿನ ಪೇಜಲ್ಲಿರುವಂಥ ಪ್ರಶ್ನೆಗಳನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ನ ನೋಡೋಣ. ದೈನಂದಿನ ಜೀವನದಲ್ಲಿ ವಸ್ತುಗಳ ಕ್ರಮವನ್ನು ಅದಲು ಬದಲು ಮಾಡುವುದು. ಸೊ ಈಗ ಆಲ್ರೆಡಿ ನಾವೇನು ಮಾಡಿದ್ವಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಉಕ್ತಿಯ ಅದೇನಾದ್ರು ಸಂಕಲನ ಆಗ್ತಾ ಇದ್ದರೆ ಅದರ ಕೂಡುವ ಕ್ರಮವನ್ನು ನಾವು ಅದಲು ಬದಲು ಮಾಡಿದರೆ ಅದರ ಬೆಲೆ ಯಾವುದೇ ರೀತಿಯಾಗಿ ಬದಲಾಗೋದಿಲ್ಲ. ಅದೇ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಉಪಯೋಗಿಸುವ ವಸ್ತುಗಳ ಕ್ರಮ ಏನಾದರೂ ಅದಲು ಬದಲು ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಮಾನಸ ಆಟ ಆಡೋಕ್ಕೆ ಹೊರ ಹೋಗ್ತಿರ್ತಾಳೆ. ಅವಳ ತಾಯಿ ಏನಂತಾಳೆ, ಟೋಪಿ ಮತ್ತು ಶೂಗಳನ್ನು ಹಾಕೋ ಅಂತ ಹೇಳ್ತಾಳೆ. ಈಗ ಅವಳು ಮೊದಲು ಯಾವುದನ್ನು ಹಾಕ್ಕೋಬೇಕು? ಟೋಪಿ ಮೊದಲು ಹಾಕ್ಕೋಬೇಕಾ ಅಥವಾ ಶೂ ಮೊದಲು ಹಾಕಬೇಕಾ? ಎರಡು. ಅವಾಗ ಅವಳು ಏನು ಮಾಡ್ತಾಳೆ, ಅಥವಾ ಅವಳು ಮೊದಲು ತನ್ನ ಶೂಗಳನ್ನ ಹಾಕ್ಕೊಂಡು ನಂತರ ಟೋಪಿ ಹಾಕ್ಕೊಳ್ಬಹುದಾ? ಎರಡೂ ಸಂದರ್ಭದಲ್ಲೂ ಮಾನಸ ಒಂದೇ ರೀತಿ ಕಾಣಿಸ್ತಾಳೆ ಅಲ್ವಾ? ಸೊ ಅವಳು ಫಸ್ಟು ಟೋಪಿನ ಮೊದಲು ಹಾಕ್ಕೊಂಡ್ರು ಅದೇ ಥರ, ಹಾಗೆ ಶೂ ನೆಕ್ಸ್ಟ್ ಹಾಕ್ಕೊಂಡ್ರು ಅಥವಾ ಮೊದಲು ಹಾಕ್ಕೊಂಡ್ರು ಅದೇ ಥರ ಕಾಣಿಸ್ತಾಳೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೇ ಥರನೇ ಅವಳು ಕಾಣಿಸೋದು, ಅಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗೋದಿಲ್ಲ. ಆದರೆ ಈಗ ನೆಕ್ಸ್ಟ್ ಅವಳು ಏನು ಹೇಳ್ತಾಳೆ ಅಂದರೆ, ಬೇರೆ ಸನ್ನಿವೇಶನ ಕಲ್ಪಿಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಾನಸಾಳ ತಾಯಿ ಸಾಕ್ಸ್ ಮತ್ತು ಶೂಗಳನ್ನು ಹಾಕಿಕೋ ಅಂತ ಹೇಳ್ತಾರೆ. ಈಗ ಅವಳು ಸಾಕ್ಸ್ ಮೊದಲು ಹಾಕ್ಕೋಬೇಕಾ ಅಥವಾ ಶೂ ಮೊದಲು ಹಾಕ್ಕೋಬೇಕಾ? ಇಲ್ಲಿ ಕ್ರಮ ಮೊದಲಾಗತ್ತೆ, ಹೌದಲ್ವಾ? ಸೊ ಫಸ್ಟ್ ನಾವು ಸಾಕ್ಸ್ ಹಾಕ್ಕೊಂಡು ಆಮೇಲೆ ಶೂಸ್ ಹಾಕ್ಕೊಳ್ತೀವಿ. ಶೂಸ್ ಹಾಕ್ಕೊಂಡು ನಾವು ಸಾಕ್ಸ್ನ ಹಾಕ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಕ್ರಮವನ್ನು ಬದಲಾಯಿಸೋಕ್ಕೆ ಆಗಲ್ಲ. ಬದಲಾಯಿಸಿದ್ರೆ ಏನಾಗುತ್ತೆ, ಸರಿ ಅನಿಸಲ್ಲ ಅಲ್ವಾ? ಸೊ ಮೊದಲು ನಾವು ಸಾಕ್ಸ್ ಹಾಕ್ಕೊಂಡು ಆಮೇಲೆ ಶೂಸ್ ಹಾಕ್ಕೊಳ್ಳೇಬೇಕು, ಹೌದಾ? ಶೂಸ್ ಹಾಕ್ಕೊಂಡು ಅದ್ರ ಮೇಲೆ ಸಾಕ್ಸ್ ಹಾಕೋಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ, ಕ್ರಮವನ್ನು ಬದಲಾಯಿಸಬಾರ್ದು. ನೆಕ್ಸ್ಟ್ ಟಾಪಿಕನ್ನು ನೋಡೋಣ. ಇಲ್ಲಿ ಇನ್ನೂ ಹೆಚ್ಚಿನ ಉಕ್ತಿಗಳು ಮತ್ತು ಅವುಗಳ ಪದಗಳು. ಉದಾಹರಣೆ 7. ಅಮು, ಚರಣ್, ಮಧು ಮತ್ತು ಜಾನ್ ಒಂದು ಹೋಟೆಲ್ಗೆ ಹೋಗಿ 4 ದೋಸೆಗಳನ್ನು ಆರ್ಡರ್ ಮಾಡಿದರು. ಪ್ರತಿ ದೋಸೆಯ ಬೆಲೆ ಎಷ್ಟು? 23, ಮತ್ತು ಅವರು 5 ರೂಪಾಯಿ ಟಿಪ್ ನೀಡಿ ಮಾಣಿಗೆ ಧನ್ಯವಾದ ಹೇಳಲು ಬಯಸುತ್ತಾರೆ. ಒಟ್ಟು ವೆಚ್ಚವನ್ನು ವಿವರಿಸುವ ಉಕ್ತಿಯನ್ನು ಬರೀರಿ. ಸೊ ಟೋಟಲ್ ಎಷ್ಟು ಖರ್ಚು ಮಾಡಿದ್ರು ಅಂತ ನೋಡಿದಾಗ ನಾವಿಲ್ಲಿ ಮೊದಲು ಅವ್ರು ದೋಸೆಗೆ ಎಷ್ಟು ಖರ್ಚು ಮಾಡಿದ್ರು, 4 ಜನ ಇದ್ದಾರಲ್ವ. ಸೊ 4 ದೋಸೆಗಳ ಬೆಲೆ ಎಷ್ಟು? 4 × 23. ಈ ರೀತಿಯಾಗಿ ಗುಣಿಸ್ತೀವಿ. ಗುಣಿಸಿನೇ ನಾವು ಕಂಡುಹಿಡಿಯೋದು. ಯಾಕಂದರೆ ಒಂದು ದೋಸೆ ಬೆಲೆ ಎಷ್ಟು? 23. ಹಾಗಾದರೆ 4 ದೋಸೆಯ ಬೆಲೆ ಕಂಡುಹಿಡಿಬೇಕಂದ್ರೆ 4 × 23. ಟಿಪ್ಸ್ ಎಷ್ಟು ಕೊಡ್ತಾರೆ ಅವರು? 5. ಸೊ ಅದಕ್ಕೆ 4 × 23 ಇದು ದೋಸೆ ಖರ್ಚಾದರೆ ಪ್ಲಸ್ ಮೇಲೆ ಅವರು 5 ರೂಪಾಯಿನ ಟಿಪ್ಸನ್ನು ಕೊಡ್ತಾರೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಒಂದು ಉಕ್ತಿಯನ್ನು ಬರಿತೀವಿ. ಇದರ ಬೆಲೆ ಕಂಡುಹಿಡಿದಾಗ ನಾವು ಪಡೆಯುವ ಉತ್ತರ. ಅದಕ್ಕಿಂತ ಮೊದಲು ನಾವೇನು ಮಾಡ್ಕೋಬೇಕಿಲ್ಲಿ ಅಂತಂದರೆ ಪದಗಳನ್ನು ಸಪ್ರೇಟ್ ಮಾಡ್ಕೋಬೇಕು. ಇದೊಂದು ಪದ, ಇದೊಂದು ಪದ. ಈಗ ಪದದಲ್ಲಿರುವಂಥ ಒಂದು ಕ್ರಿಯೆಯನ್ನು ನಾವು ಬಿಡಿಸ್ಬೇಕು. ಇಲ್ಲಿ ಮೊದಲು ಗುಣಾಕಾರ ಇಲ್ವಾ? 4 × 23 ಮಾಡಿದಾಗ ಎಷ್ಟು ಬಂತು? 92 ಪ್ಲಸ್ 5 ಈ ರೀತಿಯಾಗಿ ಹಚ್ಕೊತೀವಿ. ಸೊ ಟೋಟಲ್ ಆನ್ಸರ್ ಎಷ್ಟು ಖರ್ಚು ಮಾಡಿದ್ರು? 97 ರೂಪಾಯಿ ಖರ್ಚು ಮಾಡಿದರು. ಹೀಗೆ 4 × 23 ಪ್ಲಸ್ 5 ಇದು ಉಕ್ತಿಯನ್ನು ಬರೆಯುವ ಸರಿಯಾದ ಕ್ರಮ ಆಗಿದೆ ಅಂತ ಹೇಳಿದ್ದಾರೆ. ಸೊ ಈಗ ಒಟ್ಟು ಸ್ನೇಹಿತರ ಸಂಖ್ಯೆ 7ಕ್ಕೆ ಏರಿದಾಗ ಮತ್ತು ಟಿಪ್ಸ್ ಒಂದೇ ಆಗಿದ್ದರೆ ಅವರು ಎಷ್ಟು ಪಾವತಿಸಬೇಕಾಗುತ್ತದೆ? ಸೊ ಇದಕ್ಕೆ ನಾವೇನು ಮಾಡೋಣ ಅಂತಂದರೆ ಮೊದಲು ಉಕ್ತಿಯನ್ನು ಬರೆಯೋಣ. ಸೊ 7 ಜನ ಫ್ರೆಂಡ್ಸು, ಒಂದು ದೋಸೆಗೆ 23, ಹೌದಾ? ಮೇಲೆ ಟಿಪ್ಸ್ ಅದೇ ಆಗಿರುತ್ತೆ. ಸೊ ಇದು ಉಕ್ತಿ ಆಗಿರುತ್ತೆ, ಆಯಿತಾ? ಈಗ ನಾವು ಪದವನ್ನು ಸಪ್ರೇಟ್ ಮಾಡಬೇಕಲ್ವಾ? ಸೊ ಇದೊಂದು ಪದ, ಇದೊಂದು ಪದ. ಈಗ ಪದದಲ್ಲಿರುವ ಕ್ರಮವನ್ನು ಬದಲಾಯಿಸಬೇಕು. ಸೊ 7 × 23, 7 × 23 ಗುಣಿಸಿದಾಗ ನಮಗೆ ಸಿಗುವಂಥ ಆನ್ಸರ್ ಎಷ್ಟು? 161 ಪ್ಲಸ್ 5 ಮಾಡಿದಾಗ ಆನ್ಸರ್ ಎಷ್ಟು ಬಂತು ನಮಗೆ? 166 ಅವರು ಮಾಡಿರುವಂಥ ಖರ್ಚು. ಇಲ್ಲೂ ಕೂಡ ಪದಗಳನ್ನು ನಾವು ಸಪ್ರೇಟ್ ಮಾಡ್ಕೊಳ್ತೀವಿ. ಸೊ ಆನ್ಸರ್ ಖರ್ಚು ಎಷ್ಟಾಗುತ್ತೆ? 166. ಉದಾಹರಣೆ 8. ಒಂದು ತರಗತಿಯಲ್ಲಿನ ಮಕ್ಕಳು ಪರ್ವತದಲ್ಲಿ ಬೆಂಕಿ, ಓಡಿ 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 ಅಂದರೆ ಫೈರ್ ಇನ್ ದ ಮೌಂಟೇನ್, ರನ್ 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 ಈ ಆಟ ಆಡ್ತಿದ್ರು.
ಶಿಕ್ಷಕರು ಒಂದು ಸಂಖ್ಯೆಯನ್ನು ಕೂಗಿ ಹೇಳಿದಾಗಲೆಲ್ಲ ವಿದ್ಯಾರ್ಥಿಗಳು ಆ ಸಂಖ್ಯೆಯ ಗುಂಪುಗಳಲ್ಲಿ ಒಟ್ಟುಗೂಡಬೇಕು. ಆ ಗುಂಪಿಗೆ ಸೇರದವರು ಆಟದಿಂದ ಹೊರಗುಳಿಯುತ್ತಾರೆ. ಈಗ ಅವರು 3 ಅಂತ ಸಂಖ್ಯೆ ಅಂದರೆ ಎಲ್ಲರೂ ಏನು ಮಾಡಬೇಕು, 3 ಮಂದಿಯ ಒಂದೊಂದು ಗುಂಪುಗಳನ್ನು ಮಾಡಬೇಕು. ಅಂದರೆ ಒಂದು ಗುಂಪಲ್ಲಿ 3 ಜನ ಇರಬೇಕು. 4 ಅಂತ ಹೇಳಿದರೆ ಒಂದು ಗುಂಪಲ್ಲಿ 4 ಜನ. ಉಳಿದಂಥ ಯಾರಿಗೆ ಗುಂಪುಗಳ ಆ ಸಂಖ್ಯೆಯ ಗುಂಪು ಆಗೋದಿಲ್ವೋ ಆ ಒಂದು ವಿದ್ಯಾರ್ಥಿಗಳು, ಅದೆಲ್ಲ ವಿದ್ಯಾರ್ಥಿಗಳು ಏನಾಗ್ತಾರೆ, ಔಟ್ ಆಗ್ತಾರೆ, ಆಟದಿಂದ ಹೊರಗುಳಿತಾರೆ. ಇಲ್ಲಿ ರೂಬಿ ಏನು ಮಾಡ್ತಾಳೆ, ವಿಶ್ರಾಂತಿ ಪಡೆಯಲು ಬಯಸಿ ಒಂದು ಬದಿಯಲ್ಲಿ ಅವಳು ಕುಳಿತಾಳೆ. ಸೊ ಎಷ್ಟು ಜನ ವಿದ್ಯಾರ್ಥಿಗಳಾಗ್ತಾರೆ ಇಲ್ಲಿ ಅಂದರೆ 33 ವಿದ್ಯಾರ್ಥಿಗಳು ಆಟ ಆಡೋಕ್ಕೆ ನಿಲ್ತಾರೆ. ಈಗ ಶಿಕ್ಷಕರು ಯಾವ ಸಂಖ್ಯೆನ ಹೇಳ್ತಾರೆ ಅಂತಂದರೆ 5 ಅಂತ ಹೇಳಿರು ಕೂಗಿದಾಗ ಮಕ್ಕಳು ಗುಂಪು ಸೇರಿದ ನಂತರ ಅವರೆಲ್ಲ ಗುಂಪಾಗ್ತಾರೆ. 5 ಗುಂಪಾದಾಗ ರೂಬಿ ಅದನ್ನು ಗುಂಪಾಗಿರೋದನ್ನು ನೋಡಿ ಅವಳು ಏನು ಮಾಡ್ತಾಳೆ ಅಂದರೆ 6 × 5 + 3 ಅಂತ ಬರೀತಾಳೆ. ಈ ಥರ ಬರೆದಾಗ ಇದನ್ನು ಯಾಕೆ ಅವಳು ಬರೆದ್ಲು ಅಂತ ಯೋಚಿಸಿ ಮತ್ತು ಚರ್ಚಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾಕಂತ ಬರೆದ್ಲು ಅದು ನೋಡಿದಾಗ ಇಲ್ಲಿ ಏನಾಯಿತು, 5 ಜನದ್ದು ಎಷ್ಟು ಗುಂಪಾಯಿತು, 1 2 3 4 5 6 ಹೌದಲ್ವಾ. ಸೊ 6 ಜನದ್ದು 6 5 ಜನದ ಒಂದು ಗುಂಪಾಯಿತು. ಸೊ ಎಷ್ಟು ಜನ ಇಲ್ಲಿ ಹೊರಗುಳಿದ್ರು, +3. ಸೊ ಇದೇನು ತೋರಿಸುತ್ತೆ ಅಂದರೆ ಒಟ್ಟು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಸೊ 5 × ಇದೊಂದು ಪದ ಹಾಗೆ ಇದೊಂದು ಪದ. ಸೊ 5 × 6 ಮಾಡಿದಾಗ ಎಷ್ಟು ಬಂತು, 30 +3 ಮಾಡಿದಾಗ ಸೊ ಟೋಟಲ್ ಸಂಖ್ಯೆ ನಮಗೆ ಎಷ್ಟು ಬರುತ್ತೆ, 33 ಸ್ಟೂಡೆಂಟ್ಸ್. ಸೊ ಒಟ್ಟು ಪದಗಳ ಮೊತ್ತವಾಗಿ ಬರೆಯಲಾದ ಉಕ್ತಿಯಾಗಿ ಇದು ಅವಳು ಬರೆದಿರ್ತಾಳೆ. ಮುಂದಿನ ಪ್ರತಿ ಸಂದರ್ಭದಲ್ಲೂ ಉಕ್ತಿಯನ್ನು ಬರೆದು ಅದರ ಪದಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಈಗ ಶಿಕ್ಷಕರು 4 ಅಂತ ಕೂಗಿದ್ರೆ ಸೊ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, 33. 4 ಅಂತ ಕೂಗಿದ್ರೆ ಎಷ್ಟು ಗುಂಪಾಗುತ್ತೆ, 4 ಜನರ ಗುಂಪು 8 ಆಗುತ್ತೆ. ಸೊ 8 ಆದಾಗ ಎಷ್ಟಾಯ್ತಲ್ಲಿ, 32 ಆಯಿತು. ಸೊ ಎಷ್ಟು ಮಂದಿ ಹೊರಗುಳಿತಾರ, ಒಬ್ಬರು ಹೊರಗುಳಿತಾರೆ. ಇದರ ಒಂದು ಪದಗಳನ್ನು ಗುರುತಿಸ್ರಿ ಅಂದರೆ ಇದೊಂದು ಪದ ಇದೊಂದು ಪದ. ಅವಳು ಮೊತ್ತವನ್ನು ಈ ರೀತಿಯಾಗಿ ಬರೀತಾರೆ. ಸೊ ಇಲ್ಲಿ ನೀವು ಈ ಒಂದು ಕ್ವಶನ್ಗೆ ಇದೊಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಏನಾಗುತ್ತೆ ಅಂದರೆ ಶಿಕ್ಷಕರು 7 ಎಂದು ಕೂಗಿದ್ದರೆ ರೂಬಿ ಏನಂತ ಬರೀತಾಳೆ. ಸೊ 7 ಮಂದಿದು ಎಷ್ಟು ಗುಂಪು ಮಾಡ್ಬೋದು, ಅವರು 4 ಜನ ಆಗ್ಬೋದಾ, ಅವಾಗ 28 ಆಗುತ್ತೆ. 4 7 4 28. ಸೊ ಎಷ್ಟು ಜನ ಉಳಿತಾರೆ, 5 ಜನ ಉಳಿತಾರೆ. ಸೊ ಇದರಲ್ಲಿ ಪದಗಳನ್ನು ಗುರುತಿಸ್ಬೇಕಂದ್ರೆ ಇದೊಂದು ಪದ ಹಾಗೆ ಇದೊಂದು ಪದ. ಯಾಕೆ 5 ಬರೆದ್ವಿ, ಇದು 7 4 ಎಷ್ಟಾಯಿತು, 28. ಸೊ 33ಕ್ಕಿನ್ನೂ ಎಷ್ಟು ಜನ ಉಳಿದ್ರಲ್ಲ ಹೊರಗಡೆ, 5 ಜನ ಹೊರಗುಳಿತಾರೆ. ಆದ್ದರಿಂದ 5 ಹೊರಗಡೆ ಬರಿತೀವಿ. ನಿಮ್ಮ ತರಗತಿ ಗಾತ್ರಕ್ಕೆ ಮೇಲಿನಂತೆ ಉಕ್ತಿಗಳನ್ನು ಬರೆಯಿರಿ. ಈಗ ಅವ್ರ ಕ್ಲಾಸಲ್ಲಿ 33 ಜನ ಇದ್ದರು, ನಿಮ್ಮ ಕ್ಲಾಸಲ್ಲಿ ಎಷ್ಟಿರ್ತಾರೆ, ನೀವು ಒಂದು ಸಂಖ್ಯೆನ ನೀವು ಒಂದು ಟೀಚರ್ ಇಲ್ಲಿ 5 4 ಮತ್ತು 7 ಅಂತಂದ್ರೆ ಸೊ ನಿಮ್ಗೆ ಯಾವ ನಂಬರ್ ಬೇಕು ಆ ನಂಬರ್ನ ಹೇಳಿ ನಿಮ್ಮ ಕ್ಲಾಸಿಗೆ ಅನುಗುಣವಾಗಿ ಯಾವ ರೀತಿ ಉಕ್ತಿಯನ್ನು ಬರಿತೀರಿ ಅಂತ ಹೇಳಿ ನೀವೊಂದು ಎಕ್ಸಾಂಪಲ್ ಬರಿಬಹುದು. ನೆಕ್ಸ್ಟ್ ನೋಡೋಣ. ರಘು ಸಗಟು ಮಾರುಕಟ್ಟೆಯಿಂದ 100 kg ಅಕ್ಕಿಯನ್ನು ಖರೀದಿಸಿ ತಲಾ 2 kg ಅಂತೆ ಪ್ಯಾಕೆಟ್ಗಳನ್ನು ಮಾಡ್ದ. ಸೊ ಎಷ್ಟು kg ತೊಗೊತಾನೆ ಅವನು, 100 kg ಆಯಿತಾ. ಸೊ ಎಷ್ಟು kg ಪ್ಯಾಕೆಟ್ ಮಾಡ್ತಾನೆ ಅವನು, 2 kg ಪ್ಯಾಕೆಟ್ ಅಂತ ಹೇಳಿ ಮಾಡ್ತಾ ಬರ್ತಾನೆ. ಅವನ ಬಳಿ ಈಗಾಗಲೇ 2 kgಯ 4 ಪ್ಯಾಕೆಟ್ ಇದು. ಫಸ್ಟ್ ಎಷ್ಟಿದ್ವು ಅವನ ಹತ್ರ, 4. ಆಮೇಲೆ ಏನು ಮಾಡ್ತಾನೆ, 100 kg ಅಕ್ಕಿನ ತೊಗೊಂಡು 2 kg ಆಗಿ ಪ್ಯಾಕೆಟ್ನ ಮಾಡ್ತಾನೆ. ಈಗ ಅವನ ಬಳಿ ಇರುವ 2 kg ಅಕ್ಕಿ ಪ್ಯಾಕೆಟ್ಗಳ ಸಂಖ್ಯೆಗೆ ಉಕ್ತಿಯನ್ನು ಬರೆದು ಪದಗಳನ್ನು ಗುರುತಿಸಿ ಅಂತಾಳೆ. ಸೊ ಅವ್ನು ಮಾತ್ರ ಮೊದಲು 2 kg ಪ್ಯಾಕೆಟ್ ಎಷ್ಟಿದ್ವು, 4 ಹೌದಾ. ಹೊಸ 2 kg ಪ್ಯಾಕೆಟ್ ಎಷ್ಟು ಬಂದವು ಅವನಿಗೆ ಅಂತ ನೋಡಿದಾಗ ಸೊ ಟೋಟಲ್ 100 kg ಅಕ್ಕಿ ಅದರೊಳಗೆ 2 kg ಹಂಗೆ ಪ್ಯಾಕೆಟ್ ಮಾಡ್ಕೊತಾನೆ ಅಂದಾಗ ಈ ರೀತಿ. ಸೊ ಇದನ್ನ ಒಟ್ಟು ಅಂತ ಮಾಡಿದಾಗ ಸೊ 4 kg ಪ್ಯಾಕೆಟ್ ಫಸ್ಟು 4 ಪ್ಯಾಕೆಟ್ಗಳು ಮೊದಲು, ಆಮೇಲೆ ಬರುವಂಥ ಪ್ಯಾಕೆಟ್ಗಳ ಸಂಖ್ಯೆ. ಸೊ ಇದನ್ನು ನಾವು ಈ ರೀತಿಯಾಗಿ ಉಕ್ತಿ ಬರಿತೀವಿ. ಇದನ್ನು ನಾವೇನು ಮಾಡ್ಕೋಬೇಕು, ಪದಗಳಂತ ಗುರುತಿಸಿದಾಗ ಇದೊಂದು ಪದ ಇದೊಂದು ಪದ. ಸೊ ಈ ರೀತಿಯಾಗಿ ನಮ್ಗೆ ಬರುತ್ತೆ. ಉದಾಹರಣೆ 10. ಕಣ್ಣನ್ 1 ರೂಪಾಯಿ ಮತ್ತು 5 ರೂಪಾಯಿರ ನಾಣ್ಯಗಳು ಮತ್ತು 10 ರೂಪಾಯಿ 20 ರೂಪಾಯಿ 50 ಮತ್ತು 100 ರೂಪಾಯಿರ ನೋಟುಗಳನ್ನ ಬಳಸಿಕೊಂಡು ಅಂಗಡಿಯವನಿಗೆ 432 ರೂಪಾಯಿ ಪಾವತಿಸಬೇಕಾಗಿದೆ. ಅವರು ಅದನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಸಾಧ್ಯತೆಗಳೇ ಇವೆ ಅಂದರೆ ಅವನು ಒಂದೇ ಥರ ಕೊಡಬೇಕಾಗಿಲ್ಲ, ಯಾವ್ಯಾವ ರೀತಿ ಕೊಟ್ಟಿದ್ದಾನೆ ಅಂತ ನೋಡೋಣ. ಅದಕ್ಕೆ ಈ ರೀತಿಯಾಗಿ ಒಂದು ಉಕ್ತಿನ ಬರೆದಿದ್ದಾರೆ. ಇದರ ಅರ್ಥ ಏನು ಇಲ್ಲಿ ಅಂತ ನೋಡಿದಾಗ ಇದರ ಅರ್ಥ
₹100 4 ನೋಟ್ ಕೊಟ್ಟಿದ್ದಾನೆ. ಸೊ ಇದರ ಅರ್ಥ ಏನು? ₹100 4 ನೋಟ್ ಕೊಟ್ಟಾನ. ಹಾಗೆ ₹20 ಒಂದು ನೋಟ್ ಕೊಟ್ಟಿದ್ದಾನೆ. ಅದನ್ನು ಈ ರೀತಿ ಬರ್ಕೊಂಡಿದ್ದಾರೆ. ಇದರ ಅರ್ಥ ₹10 ಒಂದು ನೋಟ್ ಕೊಟ್ಟಿದ್ದಾನೆ. ಇದರ ಅರ್ಥ ₹1 ನಾಣ್ಯ ಎಷ್ಟು ಕೊಟ್ಟಿದ್ದಾನೆ? 2 ಕೊಟ್ಟಿದ್ದಾನೆ. ಸೊ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಸಾಧ್ಯತೆ ಏನಂದರೆ, ಇಲ್ಲಿ ಇದರ ಅರ್ಥ ಏನಂದರೆ ₹50 ನೋಟು 8 ಕೊಟ್ಟಿದ್ದಾನೆ. ಸೊ ಇಲ್ಲಿ ₹10 ನೋಟು ಒಂದಿದೆ. ಇದರ ಅರ್ಥ ₹5 ನಾಣ್ಯನ 4 ಕೊಟ್ಟಿದ್ದಾನೆ, ₹1 ನಾಣ್ಯನ 2 ಕೊಟ್ಟಿದ್ದಾನೆ. ಸೊ ಇದರಲ್ಲಿ ನೋಡೋಣ, 4 × 400 ಅಂದರೆ 400 + 20 + 10 + 2. ಸೊ ಎಷ್ಟು ಬಂತು ಟೋಟಲ್? 432. ಇದು ಒಂದು ಸಾಧ್ಯತೆ. ಸೊ ಇದ್ರದ್ದು ನೋಡೋಣ, 8 × 50 ಅಂತಂದರೆ ಅದು ಕೂಡ 400 + ₹10, ಆಮೇಲೆ ₹20 ಆಯಿತು, ಆಮೇಲೆ ₹2 ಆಯಿತು. ಇದು ಕೂಡ ಏನಾಯಿತು? 432 ಆಯಿತು. ಸೊ ಇವೆರಡೂ ಉಕ್ತಿಗಳಲ್ಲಿರುವಂತಹ ಪದಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಈ ಪದಗಳನ್ನು ಗುರುತಿಸ್ಬೋದು. ಯಾವ ರೀತಿ ಗುರುತಿಸ್ತೀವಿ ಅಂತಂದರೆ, ಪದಗಳು ಅಂತಂದರೆ ಪ್ಲಸ್ ಚಿಹ್ನೆಯಿಂದ ಹೊರಗೆ. ಇದೊಂದು ಪದ ಆಗುತ್ತೆ, 1 × 20 ಒಂದು ಪದ, 1 × 10 ಪದ, 2 × 1 ಒಂದು ಪದ. ಇದರಲ್ಲಿ 8 × 50, 1 × 10, 4 × 5, 2 × 1. ಸೊ ಇವೆಲ್ಲ ಏನಾಗುತ್ತೆ? ಪದಗಳು. ಇದನ್ನು ಬರೆದು ಈ ರೀತಿಯಾಗಿ ಪದಗಳನ್ನು ಗುರುತಿಸ್ರಿ. ಯಾರಿಗಾದರೂ ನೀವು 432 ನೀಡುವ ಇನ್ನೂ ಕೆಲವು ವಿಧಗಳ ಬಗ್ಗೆ ನೀವು ಯೋಚಿಸಬಲ್ಲಿರಾ? ಸೊ ಬರಿಬಹುದು. ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದರೆ, ₹100 2 ನೋಟನ್ನು ಕೊಡ್ಬೋದು. ಹೌದಾ? ಎಷ್ಟು ಕೊಡ್ತೀವಿ? ₹100 2 ನೋಟು ಪ್ಲಸ್ ₹50 4 ನೋಟನ್ನ ಕೊಡ್ತೀನಿ, ಪ್ಲಸ್ ₹20 ಒಂದು ನೋಟು, ಮತ್ತು ₹10 ಕೂಡ ಒಂದು ನೋಟ್ ಕೊಡೋದು, ಹಾಗೆ ₹1 ಕಾಯಿನನ್ನು 2 ಕೊಡೋದು. ಇದರದ್ದು ಪದಗಳನ್ನ ಗುರುತಿಸ್ರಿ ಅಂತಂದು ಯಾವ್ದು ಗುರುತಿಸ್ತೀವಿ? ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ, ಇದು ಒಂದು, ಹಾಗೆ 2 × 1. ಈಗ ಇದನ್ನು ಬಿಡಿಸಿದಾಗ ನಮಗೆ ಸಿಗೋ ಆನ್ಸರ್ ಏನು ನೋಡೋಣ. ಸೊ 2 × 100 ಮಾಡಿದರೆ 200, ಪ್ಲಸ್ 4 × 50 ಅಂದರೆ 200, ಪ್ಲಸ್ 1 × 20 ಅಂದರೆ 20, ಪ್ಲಸ್ 10 ಪ್ಲಸ್ 2. ಸೊ ನೋಡಿ ಆನ್ಸರ್ ಇದು 400, 420, 430, 432. ಸೊ ಬಂತಲ್ವಾ? ಸೊ ಇದೊಂದು ಕೂಡ ವಿಧವಾಗುತ್ತೆ. ಉದಾಹರಣೆ 11. ಇಲ್ಲಿ 2 ಚಿತ್ರಗಳಿವೆ. ಈ 2 ಜೋಡಣೆಗಳಲ್ಲಿ ಯಾವುದು 5 × 2 + 3 ಈ ಉಕ್ತಿಗೆ ಹೊಂದಿಕೆಯಾಗುತ್ತೆ? 5 × 2 ಅಂತಂದ್ರೇನು? 5 2 ಗುಂಪಾಗಿರ್ಬೋದು ಅಥವಾ 2 5 ಗುಂಪಾಗಿರ್ಬೋದು. ಇಲ್ಲಿ ನೋಡೋಣ, ಒಂದೇ ಚಿತ್ರ. ಹಸಿರು ಬಾಕ್ಸು 2 ರಂಗೆ ಎಷ್ಟು ಜೋಡಿಸಿದ್ದಾರೆ? 1 2 3 4 5. ಸೊ 2 ರಂಥವು ಎಷ್ಟು ಜೋಡಿಸಿದ್ದಾರೆ? 5 ಜೋಡಿಸಿದ್ದಾರೆ. ಎಷ್ಟು ಉಳಿತು ಇಲ್ಲಿ? ಕೆಂಪು ಬಾಕ್ಸು 3 ಉಳಿತು. ಸೊ ಈ ಉಕ್ತಿ ಸೇಮ್ ಆಯಿತಾ? ಓಕೆ, ಇನ್ನೊಂದು ಟ್ರೈನ ಮಾಡೋಣ. ಈಗ ಹಳದಿವು ಎಷ್ಟಿದಾವು? ಇಲ್ಲ 5, ಇಲ್ಲ 5. ಸೊ 5 ರಂಥವು 2 ಇದೆ, ಆದರೆ ಇಲ್ಲಿ 3 ಉಳಿಬೇಕಿತ್ತು. ಸೊ ಇಲ್ಲಿ 3 2 ಇದಾವೆ, ಆದರೆ ಇಲ್ಲಿ ನಾವು ಬರೆದಿರೋ ಒಂದೇ ಒಂದು 3 ಐತಿ. ಸೊ ಈ ಒಂದು ಉಕ್ತಿ ಇದಕ್ಕೆ ಹೊಂದಿಕೆ ಆಗೋದಿಲ್ಲ. ಈಗ ನೋಡೋಣ ಇಲ್ಲಿ ಏನಿದೆ ಅಂತ ಹೇಳಿ. ಈ ಉಕ್ತಿಯನ್ನು ಪದಗಳ ಮೊತ್ತವಾಗಿ ಬರೆಯೋಣ. ಸೊ ಇದನ್ನೇ ಪದಗಳ ಮೊತ್ತವಾಗಿ ಬರೆದಾಗ ಇದೊಂದು ಪದ, ಇದೊಂದು ಪದ ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಮೊದಲು ಇದನ್ನು ಬಿಡಿಸ್ಕೋಬೇಕು. 5 2 10 ಪ್ಲಸ್ 3. ಸೊ ಟೋಟಲ್ ಎಷ್ಟು ಬಂತು? 13 ಟೋಟಲ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ 1 2 3 4 5 6 7 8 9 10 11 12 13. ಸೊ ಟೋಟಲ್ ಎಷ್ಟು ಬಾಕ್ಸ್ ಆಯಿತು? 13 ಬಾಕ್ಸ್ ಆಯಿತು. ಇದರ ಅರ್ಥ ಏನು? 5 × 2ಕ್ಕಿಂತ 3 ಹೆಚ್ಚು. ಪ್ಲಸ್ 3 ಅಂದ್ರೇನು? 3 ಹೆಚ್ಚು ಅಂತ ಹೇಳ್ಬೋದು. ಸೊ ಇದರ ಯಾವುದು ಸರಿ ಹೊಂದುತ್ತೆ ಅಂದರೆ ಈ ಒಂದು ಚಿತ್ರ ಸರಿ ಹೊಂದುತ್ತೆ, ಅಂದರೆ ಎಡಬದಿಯ ಜೋಡಣೆ ವಿವರಿಸುತ್ತೆ. ನೆಕ್ಸ್ಟು, ಹಳದಿ ಮತ್ತು ನೀಲಿ ಚೌಕಗಳ ಸಂಖ್ಯೆಯನ್ನು ಬಳಸಿಕೊಂಡು ಬಲಬದಿಯ ಜೋಡಣೆಗೆ ಉಕ್ತಿ ಯಾವುದು ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಯಾವುದು ಅಂದರೆ ಈ ಒಂದು ಚಿತ್ರಕ್ಕೆ ಇದು ಯೆಲ್ಲೋ ಮತ್ತು ಬ್ಲೂ ಇದೆಯಲ್ಲ, ಇದಕ್ಕೆ ನೋಡಿದಾಗ ಇಲ್ಲಿ ಯೆಲ್ಲೋ ಬಾಕ್ಸು ಮತ್ತು ಇದನ್ನೊಂದು ಸಪ್ರೇಟ್, ಇದೊಂದು ಸಪ್ರೇಟ್ ಅಂತ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ 5 + 3 ಒಂದು ಸೈಡು 5 + 3 ಇದೆ. ಇಲ್ಲಿ 5 ಹಳದಿ ಬಾಕ್ಸು, 3 ನೀಲಿ ಬಾಕ್ಸ್. ಇಂಥವು ಎಷ್ಟಿದಾವೆ? ಇಲ್ಲಿ 2 ಇದ್ದಾವೆ. ಸೊ 2 ಇಲ್ಲಿ ಬರ್ಕೊತೀನಿ. 5 ಹಳದಿ ಬಾಕ್ಸು,
3 ನೀಲಿ ಬಾಕ್ಸ್ ಎಷ್ಟಿದಾವೆ ಇಲ್ಲಿ 2 ಇದ್ದಾವು. ಸೊ ಈ ರೀತಿಯಾಗಿ ಒಂದು ಉಕ್ತಿ ಬರಿಬೋದಾ? ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಇನ್ನೊಂದು ನೋಡಿದ್ರೆ ನಾವು ಎಲ್ಲವನ್ನು ಸಪ್ರೇಟಾಗಿ ತೊಗೊಂಡ್ರೆ 5 ಹಳದಿ ಬಾಕ್ಸು ಪ್ಲಸ್ 3 ನೀಲಿ ಬಾಕ್ಸು ಪ್ಲಸ್ ಮತ್ತೆ 5 ಹಳದಿ ಬಾಕ್ಸು ಪ್ಲಸ್ 3 ನೀಲಿ ಬಾಕ್ಸ್, ಇದು ಒಂದು ಉಕ್ತಿ. ಸೊ ಅದನ್ನು ಅವರು ಇಲ್ಲಿ ಬರೆದಿದ್ದಾರೆ. ಇನ್ನೊಂದು ರೀತಿ ನೋಡೋದಾದರೆ ಇಲ್ಲಿ 5 ಹಳದಿ ಬಾಕ್ಸ್ ಎಷ್ಟಿದಾವು 2 ಪ್ಲಸ್ 3 ನೀಲಿ ಬಾಕ್ಸ್ನ ಎಷ್ಟಿದಾವು 2 ಇಂಟು 3. ಈ ರೀತಿಯಾಗಿ ಕೂಡ ನಾವೇನು ಮಾಡ್ಬೋದು ಬರೀಬಹುದು. ಆಯಿತಾ? ನಾನಿಲ್ಲಿ ಅದಲು ಬದಲು ಮಾಡಿದ್ದೀನಿ. ಅವ್ರು ಫಸ್ಟ್ 5 ಬರ್ಕೊಂಡಿದ್ದಾರೆ, ನಾನು 2 ಬರ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಮಾಡಿದ್ದೀನಿ, ಅವರು ಹೀಗೆ ಬರ್ಕೊಂಡಿದ್ದಾರೆ. ಯಾವ ರೀತಿ ಆದರೂ ಮಾಡ್ಕೋಬೋದು. ಈಗ ಕಂಡುಹಿಡಿಯಿರಿ. ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಮೊದಲನೇದೇನಿದೆ, ಈಗ 28 - 7 + 8 ಇದರ ಒಂದು ನಾವೇನು ಮಾಡೋಕ್ಕೆ ಈ ಬೆಲೆನ ಕಂಡುಹಿಡಿಬೇಕಾಗುತ್ತೆ. ಸೊ 28 ಮೈನಸ್ ಇದಿದ್ದು ಪ್ಲಸ್ಸು, ಆಮೇಲೆ ಇದು -7 ಆಗುತ್ತೆ, +8. ನಾವು ಇದನ್ನೆಲ್ಲ ಮೊದಲು ಬಿಡಿಸಿದ್ವಿ, ಹೌದಾ? ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ. ಇದರಲ್ಲಿ ಪದಗಳು ಇದೊಂದು ಪದ, ಆಯಿತಾ? ಸೊ ಇದನ್ನು 28 ಮತ್ತು 7 ಮೈನಸ್ ಮಾಡಬೇಕು. ಸೊ ನಮಗೆ ಮೈನಸ್ ಮಾಡಿದಾಗ 21 ಸಿಗುತ್ತೆ. ಸೊ 21 + 8, ಸೊ ಆನ್ಸರ್ 29. ಆಯಿತಾ? ಸೊ ನೆಕ್ಸ್ಟ್ ನೋಡೋಣ. ಎರಡನೇದು ಬಿ, 39 - 2 × 6 + 11. ಇದೇ ಪದಗಳನ್ನ ಸಪ್ರೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೈನಸ್ ಇದಿದ್ದು ಪ್ಲಸ್ ಆಗುತ್ತಾ. ಸೊ 2 × 6 ಇದನ್ನು ಉಲ್ಟಾ, ಇದರ ಒಂದು ಇನ್ವರ್ಸ್ ಮಾಡಿಕೊಂಡಾಗ ಮೈನಸ್ ಬರುತ್ತೆ. ಇದು 11. ಇದರ ಪದಗಳನ್ನು ನಾನು ಬರ್ಕೊಂಡಾಗ 39 ಒಂದು ಪದ, ಇದೊಂದು ಪದ. ಸೊ ಮೊದಲು ಪದವನ್ನು ಬಿಡಿಸ್ಕೋಬೇಕಿಲ್ಲಿ. 39 + 2 × 12 + 11. ಸೊ ಇದನ್ನು ಪೂರ್ತಿಯಾಗಿ ನಾವು ಲೆಕ್ಕವನ್ನು ಮಾಡಿದಾಗ ಮೊದಲು 29 12 ಮೈನಸ್ ಮಾಡಬೇಕಾಗುತ್ತೆ. ಆವಾಗ 27 ಬಂತು. 27 + 11 ಮಾಡಿದ್ರೆ ಆನ್ಸರ್ 38 ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಸಿ ಕ್ವೆಶನ್ ನೋಡೋಣ. ಇಲ್ಲಿ 40 - 10 + 10 + 10. ಇಲ್ಲಿ ಇದನ್ನು ಪದಗಳನ್ನು ಸಪ್ರೇಟ್ ಮಾಡ್ಕೋಬೇಕಂದ್ರೆ 40 ಮೈನಸ್ ಇದಿದ್ದು ಪ್ಲಸ್ ಆಗುತ್ತೆ, ಹಾಗೆ ಇದು +10 ಇರೋದು -10, ನೆಕ್ಸ್ಟ್ +10 +10. ಇದರ ಪದಗಳನ್ನು ಸಪ್ರೇಟ್ ಬರ್ಕೊಂಡ್ರೆ ಇದೊಂದು ಪದ ಹಾಗೆ ಇದೊಂದು ಪದ. ಇಲ್ಲಿ -10 + 10 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 40 ಮತ್ತು 10 ಉಳಿದಿದೆ, ಅವನ್ನೆರಡನ್ನು ಕೂಡಿಸಿದಾಗ ನಮ್ಗೆ ಆನ್ಸರ್ 50 ಬರುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಡಿ ನೋಡೋಣ. ಡಿ ಎಲ್ಲಿ ನೋಡಿದ್ರೆ 48 - 10 × 2 + 16/2 ಅಂತ ಬಂತು. ಈಗ ಇದನ್ನು ನಾನು ಪದಗಳಲ್ಲಿ ಬರ್ಕೋಬೇಕಂದ್ರೆ 48 ಮೈನಸ್ ಇದಿದ್ದು ಪ್ಲಸ್, ಹಾಗೆ ಇದು -10 × 2 + 16. ನೀವು ಈ ಥರ ಬರ್ಕೊಳ್ಳಿ, ನಿಮ್ಗೆ ಇದು ಈಸಿ ಆಗುತ್ತೆ. ಇದೊಂದು ಪದ. ಸೊ ನಾವು ಮೊದಲು ಪದಗಳನ್ನು ಬಿಡಿಸ್ಕೊಂಡಾಗ 48 + 10 ಎಷ್ಟು 20 -20, ಇದೊಂದು ಪ್ಲಸ್ 2 1 2 8. ಸೊ ಇದನ್ನು ಬಿಡಿಸ್ಕೊಂಡಾಗ 8 ಬಂತು. 48ರಲ್ಲಿ 20 ನಾನು ಮೈನಸ್ ಮಾಡಿದಾಗ ಸೊ ಆನ್ಸರ್ ಎಷ್ಟು ಬರುತ್ತೆ 28 ಬರುತ್ತೆ. 28ಕ್ಕೆ ಮತ್ತು 2 ಕೂಡಿಸಿದ್ರೆ 8 ಕೂಡಿಸಿದ್ರೆ ಆನ್ಸರ್ 36 ಬರುತ್ತೆ. ನೀವು ಅದನ್ನ ಸ್ಟೆಪ್ ಆಗಿ ಆದರೂ ಮಾಡ್ಕೋಬಹುದು. ನೆಕ್ಸ್ಟ್ ಈ ನೋಡೋಣ. ಈಗ 6 × 3 - 4 × 8 × 5. ಇದರಲ್ಲಿ ಯಾವುದೀಗ ನೋಡೋಣ. ಇಲ್ಲಿ ಪದಗಳನ್ನ 6 × 3 ಬರ್ಕೊಳ್ತೀವಿ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತಾ. ಸೊ ಇದು -4 × 8 × 5. ಓಕೆ. ಸೊ ಇಲ್ಲಿ ಏನಾಗುತ್ತೆ, ಪ್ಲಸ್ಸನ್ನು ಹೊರತುಪಡಿಸಿ ನಾವು ಚಿಹ್ನೆನ ಹಾಕಿದಾಗ ಇದು ಒಂದು ಪದ, ಹಾಗೆ ಇದೊಂದು ಪೂರ್ತಿ ಒಂದು ಪದ. ಇದನ್ನು ನಾನು ಬಿಡಿಸ್ತಾ ಇಲ್ಲೇನಾಗುತ್ತೆ 18 ಪ್ಲಸ್ ಇದನ್ನು ನಾನು 4 × 8 ಫಸ್ಟ್ ಮಾಡಬೇಕು, ಆವಾಗ 32 × 5 ಮಾಡಬೇಕು, ಆವಾಗ -160. ಮೈನಸ್ ಯಾಕೆ ಬಂತಂದ್ರೆ ಇಲ್ಲಿ ಮೈನಸ್ ಪ್ಲಸ್ ಅಂತ ಮಾಡಿದಾಗ ಮೈನಸ್.
ಸೊ ಇದನ್ನೆರಡನ್ನೂ ನಾನು ಮೈನಸ್ ಮಾಡಿಕೊಂಡಾಗ ಆನ್ಸರ್ ನಮಗೆ ಎಷ್ಟು ಬಂತು? -142 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ಈಗ ಮುಂದಿನ ಪ್ರತಿ ಉಕ್ತಿಗೆ ಒಂದು ಕತೆ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಒಂದನೇ ಉಕ್ತಿ ಯಾವುದು ಇಲ್ಲಿ ಕೊಟ್ಟಿದ್ದಾರೆ? 89 + 21 - 10 ಅಂದರೆ ಟೋಟಲ್ 89 ಮತ್ತು ಆಮೇಲೆ 21 ಸಿಕ್ಕಿದೆ ಮತ್ತು -10 ಮಾಡಿದಾಗ. ಸೊ ಯಾವ ರೀತಿ ಕತೆ ಬರಿಬೋದು ನೀವು ಅಂದರೆ, ಒಬ್ಬ ವಿದ್ಯಾರ್ಥಿನಿಯ ಬಳಿ 89 ರೂಪಾಯಿ ಇದ್ದವು. ಅವಳ ತಂದೆ 21 ರೂಪಾಯಿನ ಆಕೆಗೆ ಮತ್ತೆ ಕೊಡ್ತಾರೆ. ನಂತರ ಅವಳು 10 ರೂಪಾಯಿಗೆ ಒಂದು ಪೆನ್ನನ್ನು ಖರೀದಿಸಿದಳು. ಅವಳ ಬಳಿ ಉಳಿದ ಹಣ ಎಷ್ಟು? ಸೊ ಇದನ್ನು ಹೇಳಬೇಕಂದ್ರೆ ಫಸ್ಟ್ 89 ಅವಳ ಹತ್ರ ಇತ್ತು, ಹೌದಲ್ವಾ? ಆಮೇಲೆ ಅವಳ ತಂದೆ ಆಕೆಗೆ 21 ರೂಪಾಯಿ ಕೊಡ್ತಾಳೆ. ಅದರಲ್ಲಿ ಅವಳು -10 ರೂಪಾಯಿ ಪೆನ್ ತೊಗೊತಾಳೆ. ಸೊ ಈ ಒಂದು ಉಕ್ತಿ ಏನಾಗುತ್ತೆ? ಇದಕ್ಕೆ ಸರಿ ಹೊಂದುತ್ತೆ. ನೆಕ್ಸ್ಟ್ ಬಿ ನೋಡಿ, 5 × 12 - 6 ಅಂತ ಇದೆ. ಅದಕ್ಕೆ ಆನ್ಸರ್ ಒಂದು ಕತೆ ಬರೆದ್ರೆ, ಒಬ್ಬ ಶಿಕ್ಷಕಿ 5 ವಿದ್ಯಾರ್ಥಿಗಳಿಗೆ ತಲಾ 12 ಚಾಕ್ಲೇಟ್ಗಳನ್ನು ಕೊಟ್ಟರು. ಆನಂತರ 6 ಚಾಕ್ಲೇಟ್ಗಳನ್ನು ವಿದ್ಯಾರ್ಥಿಗಳು ತಿಂದರು. ಉಳಿದ ಚಾಕ್ಲೇಟ್ಗಳು ಎಷ್ಟು? ಸೊ ಒಬ್ಬೊಬ್ಬರಿಗೆ 5 ಮಂದಿ ವಿದ್ಯಾರ್ಥಿಗಳಿಗೆ 12 ಚಾಕ್ಲೇಟ್ ಕೊಡ್ತಾರೆ. ಆಮೇಲೆ ಅದರೊಳಗೆ 6 ಚಾಕ್ಲೇಟ್ನ ಅವ್ರು ತಿಂದರು. ಉಳಿದಂತ ಕೇಳಿದಾಗ ಇಷ್ಟು ಥರ. ನೆಕ್ಸ್ಟ್ 4 × 9 + 2 × 6 ಅಂತ ನೋಡಿದಾಗ, ಒಂದು ತರಗತಿಯಲ್ಲಿ 4 ಸಾಲುಗಳಲ್ಲಿ ತಲಾ 9 ಗಂಡು ಮಕ್ಕಳು ಕುಳಿತಿದ್ದಾರೆ. ಸೊ 4 ಸಾಲಲ್ಲಿ ಎಷ್ಟು? 9 ಜನ ಕುಳಿತಿದ್ರೆ, ಮತ್ತೇನಾಗೈತಿ 2 ಸಾಲುಗಳಲ್ಲಿ 6 ಜನ ಕೂತ್ಕೊಂಡಿದ್ದಾರೆ. ಸೊ ಟೋಟಲ್ ಎಷ್ಟು ಅಂತಂದಾಗ, ಸೊ 4 ಸಾಲಲ್ಲಿ ಎಷ್ಟು ಜನ ಕೂತ್ಕೊಂಡಾರ? 9 ಪ್ಲಸ್ 2 ಸಾಲಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ? 6. ಸೊ ಆ ರೀತಿ ಮಾಡಿದಾಗ ನಮಗೆ ಈ ಉಕ್ತಿನ ಸಿಗುತ್ತೆ. ಅರ್ಥ ಆಯ್ತಾ? ನೀವು ಇದೇ ಥರ ಯಾವುದಾದ್ರೂ ಒಂದು ಕತೆ ಸನ್ನಿವೇಶಗಳನ್ನು ಬರ್ಕೋಬಹುದು. 3ನೇ ಪ್ರಶ್ನೆ, ಮುಂದಿನ ಪ್ರತಿ ಸನ್ನಿವೇಶಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡೋಣ. ರಾಣಿ ಆಲಿಯಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ಮತ್ತು ರಾಜಕುಮಾರಿ ಅನ್ನಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದರು. ಯಾರು? ಆಲಿಯಾ ಅನ್ನೋರು ಎಲ್ಸಾ ಅವ್ರಿಗೆ 100 ಚಿನ್ನ, ಅನ್ನಾ ಅವ್ರಿಗೆ 100 ಚಿನ್ನ. ಸೊ ಯಾರು? ಆಲಿಯಾ. ಸೊ ಆಲಿಯಾ ಏನು ಮಾಡ್ತಾಳೆ? ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಇಲ್ಲಿ ಎಲ್ಸಾ ಅವರಿಗೆ ಏನು ಮಾಡ್ತಾಳೆ? ಇಲ್ಲಿ 100 ಚಿನ್ನನ ಕೊಡ್ತಾಳೆ. ಇನ್ನೊಬ್ರು ಯಾರಿಗೆ? ಅನ್ನಾ ಅನ್ನೋರಿಗೆ 100 ಚಿನ್ನನ ಕೊಡ್ತಾಳೆ. ರಾಜ್ಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ದ್ವಿಗುಣಗೊಳಿಸಿದಳು. ಸೊ ದ್ವಿಗುಣಗೊಳಿಸಿದ್ಲು ಅಂತನ್ನೋದೇನು? ದುಪ್ಪಟ್ಟು 2 ಪಟ್ಟು ಮಾಡಿಕೊಂಡ್ಲು. ಓಕೆನಾ? ಸೊ ಈಗ ರಾಜ್ಕುಮಾರಿ ಅನ್ನಾ ಇವರು ಡಬಲ್ ಮಾಡಿಕೊಂಡ್ರು. ಇವರೇನಂತಂದರೆ ಆಭರಣಗಳನ್ನು ಕೊಂಡಳು ಮತ್ತು ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿದಿದೆ. ಇವಳು ಏನು ಮಾಡಿದ್ಲು? ಇದನ್ನ 2 ಪಟ್ಟು ಮಾಡಿಕೊಂಡ್ಲು. ಇವಳು ಇದನ್ನು ಅರ್ಧ ಮಾಡಿಕೊಂಡ್ಲು. ಅರ್ಧ ಅಂದರೆ ಬೈ 2 ಅಂತ 2ರಿಂದ ಭಾಗಿಸ್ತೀವಿ. ರಾಜ್ಕುಮಾರಿ ಎಲ್ಸಾ ಮತ್ತು ರಾಜ್ಕುಮಾರಿ ಅನ್ನಾ ಅವರ ಬಳಿ ಒಟ್ಟು ಎಷ್ಟು ಚಿನ್ನದ ನಾಣ್ಯಗಳು ಇವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಸೊ ಇಲ್ಲೇನಾಗಿದೆ? ಎಲ್ಸಾ ಅವರು ಆ 100 ನಾಣ್ಯಗಳನ್ನ ಡಬಲ್ ಮಾಡ್ಕೊಂಡಾರ. ಇವ್ರು ಏನು ಮಾಡ್ಯಾರ? ಅದು ಅರ್ಧ ಮಾಡ್ಕೊಂಡಿದ್ದಾರೆ. ಸೊ ಇದರ ಟೋಟಲ್ ಎಷ್ಟು ನಾಣ್ಯಗಳು ಇದಾವು ಅಂತಂದು ಹೇಳಿ ಬರೀಬೇಕಂದ್ರೆ ನಾವು ಮೊದಲು ಉಕ್ತಿನ ಬರಿಬೇಕಲ್ವಾ? ಸೊ ನೀವು ಇಲ್ಲಿ ಉಕ್ತಿ ಅಂತ ಬರ್ಕೊಂಡು ಯಾವ ರೀತಿ ಬರೀಬೇಕಂದ್ರೆ, ರಾಣಿ ಎಲ್ಸಾ ಅವ್ರು ಏನು ಮಾಡಿದ್ರೆ ಇದನ್ನು ದುಪ್ಪಟ್ಟು ಮಾಡಿಕೊಂಡು ಪ್ಲಸ್ ಇವ್ರು ಇದನ್ನು ಏನು ಮಾಡಿದರೆ ಅರ್ಧ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿರುವಂತಹ ಪದಗಳು ಯಾವುದು? ಇದೊಂದು ಹಾಗೆ ಇದೊಂದು. ಸೊ ಇದರ ಬೆಲೆನೂ ಕೂಡ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. 2 × 100 ಎಷ್ಟು? 200 ಪ್ಲಸ್ ಇದನ್ನು ನಾವು ಮಾಡಿದ್ರೆ ಎಷ್ಟು ಬರುತ್ತೆ? 50. ಸೊ ಒಟ್ಟಾರೆ ಟೋಟಲ್ ಎಷ್ಟು ಚಿನ್ನ ಉಳ್ಕೊಂಡ್ವಿ ಇಲ್ಲಿಗೆ ಅಂದರೆ 250. ಸೊ ನೀವು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಬರ್ಕೋಬೋದು. ಉಕ್ತಿ ಅಂತಂದಾಗ ಇದನ್ನು ಬರ್ಕೊಳ್ಳಿ. ಪದಗಳಂತಂದರೆ 2 × 100 ಮತ್ತು 100/2 ಇದು ಪದಗಳಾಗುತ್ತೆ. ಹಾಗೆ ಅದರ ಬೆಲೆನ ಕಂಡುಹಿಡೀರಿ ಅಂದರೆ ಈ ರೀತಿಯಾಗಿ ಬೆಲೆ ಕಂಡುಹಿಡಿಬೇಕು. ನೆಕ್ಸ್ಟು, 2 ನಿಲ್ದಾಣಗಳ ನಡುವೆ ಮೆಟ್ರೋ ರೈಲು ಟಿಕೆಟ್ ದರ ವಯಸ್ಕರಿಗೆ 40 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ ಆಗಿದೆ. ಮುಂದಿನ ಟಿಕೆಟ್ಗಳ ಒಟ್ಟು ಬೆಲೆ ಎಷ್ಟು? ಮೊದಲನೇದಿಲ್ಲಿ ನೋಡ್ರಿ, 4 ವಯಸ್ಕರು ಮತ್ತು 3 ಮಕ್ಕಳಿಗೆ ಎಷ್ಟು ಟಿಕೆಟ್ ಆಗುತ್ತೆ? ಉಕ್ತಿನ ಬರಿಬೇಕಲ್ವಾ? ಸೊ 4 ಜನ ವಯಸ್ಕರಿಗೆ ಒಬ್ಬರಿಗೆ ಎಷ್ಟು? 40 ರೂಪಾಯಿ. ಹಾಗಾದ್ರೆ 40 ಮಂದಿಗೆ ಎಷ್ಟಾಯಿತು? ಪ್ಲಸ್
3 ಮಂದಿ ಮಕ್ಕಳಿಗೆ ಎಷ್ಟಾಯಿತು, ಒಬ್ರಿಗೆ 20 ರೂಪಾಯಿ ಅಂದರೆ 3 ಮಂದಿಗೆ ಎಷ್ಟಾಯಿತು, ಈ ರೀತಿಯಾಗಿ ಬರಿತೀವಿ. ಇದನ್ನು ಪದಗಳನ್ನು ಗುರುತಿಸ್ರಿ ಅಂದರೆ ನೀವೇನು ಮಾಡಬೇಕಿಲ್ಲಿ ಪ್ಲಸ್ ಚಿಹ್ನೆನ ಹೊರತುಪಡಿಸಿ ಈ ರೀತಿ ಪದಗಳನ್ನ ಗುರುತಿಸ್ಬೇಕು. ಆಮೇಲೆ ಉಕ್ತಿಯನ್ನು ಕಂಡುಹಿಡಿಬೇಕು. ಈಗ ಉಕ್ತಿಯ ಬೆಲೆ 4 × 40 ಎಷ್ಟು, 160. 3 × 20 ಎಷ್ಟು, 60. ಸೊ ಟೋಟಲ್ ಬೆಲೆ ಎಷ್ಟಾಗುತ್ತೆ, 220 ರೂಪಾಯಿ ಆಗುತ್ತೆ. ಸೊ ಬೆಲೆನ ಕಂಡುಹಿಡಿದ್ವಿ. ರೌಂಡ್ ಮಾಡಿದರೆ ಅದು ಏನಾಗ್ತೈತಿ, ಅದರದ್ದು ಪದ ಆಗುತ್ತೆ. ಸೊ ನೆಕ್ಸ್ಟ್ ಬಿ ನೋಡ್ರಿ, ಇಲ್ಲಿ ಏನಿದೆ ಅಂದರೆ ತಲಾ 3 ವಯಸ್ಕರು ಇರುವ 2 ಗುಂಪು. ಅಂದರೆ ಒಂದು ಗುಂಪು ಐತಿ, ಇದ್ರಾಗ ಒಂದು ಗುಂಪು ಐತಿ, ಇದ್ರಾಗ 1 2 3, ಇಲ್ಲಿ 3 ಜನ ವಯಸ್ಕರು, ಇಲ್ಲೊಂದು 3 ಜನ ವಯಸ್ಕರು. ಇಲ್ಲಿ ಎಷ್ಟಾಯ್ತು, 3 ಜನ ಇಂಟು ಎಷ್ಟು ವಯಸ್ಕರಿಗೆ ಎಷ್ಟು ದುಡ್ಡು, 40 ಪ್ಲಸ್ ಇಲ್ಲೂ 3 ಜನ ಇಂಟು 40. ಇದಾಯ್ತಾ, ಈ ರೀತಿ ಅರ್ಥ ಇದು. ಹೀಗೆ ನಾವೇನು ಮಾಡಬೇಕು, ಈಗ ಉಕ್ತಿನ ಬರ್ಕೋಬೇಕಾಗತ್ತೆ. ಈಗ ನೋಡೋಣ, 3 × 40 ಇದೊಂದು ಗುಂಪಾಯಿತು, ಪ್ಲಸ್ 3 × 40. ಈಗ ಇದರದ್ದು ನಾವೇನು ಮಾಡ್ತೀವಿ, ಪದಗಳನ್ನು ಗುರುತಿಸಿ ಬೆಲೆನ ಕಂಡುಹಿಡಿಯಬೇಕಾಗತ್ತೆ. 3 × 40 ಅದೆಷ್ಟು ಬಂತು, 120 ಪ್ಲಸ್ 120. ಸೊ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ, 240. ಈ ರೀತಿಯಾಗಿ ಆದರೂ ಬರ್ಕೋಬಹುದು. ಅಥವಾ 3 × 40 ಇದು ಒಂದು ಗುಂಪು, ಟೋಟಲ್ ಎಷ್ಟು ಗುಂಪಿದ್ವು ಅಲ್ಲಿ, 2 ಗುಂಪುಗಳು. 2 ಇಂಟು ಇದರದ್ದು ಬೆಲೆನ ಕಂಡುಹಿಡೀರಿ, ಬೆಲೆ ಬರೀರಿ ಅಂದರೆ ಇದೆಲ್ಲ ಒಂದೇ ಬೆಲೆ, ಯಾಕಂದ್ರೆ ಇಲ್ಲಿ ಯಾವುದೂ ಪ್ಲಸ್ ಚಿಹ್ನೆ ಇಲ್ಲ. ಸೊ 2 ಇಂಟು ಇದರದ್ದು ಆನ್ಸರ್ ಎಷ್ಟು ಬರುತ್ತೆ, 120. ಸೊ ಇದನ್ನು ಗುಣಿಸಿದಾಗ 240 ಬರುತ್ತೆ. ಈ ರೀತಿಯಾಗಿ ಬರ್ಕೊಂಡ್ರು ಸರಿಯಾದ ಉತ್ತರ ಆಗುತ್ತೆ. ಸಿ ನೋಡೋಣ. ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಸಂಬಂಧವನ್ನು ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಕಿಟಕಿ ಎತ್ತರ ಹೇಳಬೇಕಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಹೇಳಬೇಕು. ಆದರೆ ನೋಡ್ರಿ, ಇಲ್ಲಿ ಇರೋ ಅಂಚಿಂದ ಒಂದು ಕೊಟ್ಟಿದ್ದಾರೆ ಇಲ್ಲಿ, ಹೌದಾ, ಇಲ್ಲಿ ಅಂಚಿದೆ. ಹಾಗೆ ಜಾಲರಿ, ಇಲ್ಲಿ ನಡು ಜಾಲರಿ ಐತಿ. ಹಾಗೆ ಒಂದು ಜಾಲರಿಯಿಂದ ಇನ್ನೊಂದು ಜಾಲರಿಗಿರುವಂತಹ ಅಂತರ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಕಂಡುಹಿಡಿಬೇಕಂದ್ರೆ ನಾವು ಅಂಚಿನಿಂದ ಹಿಡಿದು ಪೂರ್ತಿ ಕೆಳಗಿಂದ ಇಲ್ಲಿವರೆಗೂ ಕಂಡುಹಿಡಿಬೇಕಾಗತ್ತೆ. ಸೊ ಫಸ್ಟ್ ನೋಡ್ರಿ, ಇಲ್ಲಿ ಅಂಚು ಮೇಲೆ ಒಂದು ಅಂಚು ಐತಿ, ಕೆಳಗೂ ಅಂಚು ಐತಿ. ಸೊ ಅಂಚು ಎಷ್ಟು ಇದೆ ಅಳತೆ, 3 ಸೆಂಟಿಮೀಟರ್. ಅಂಥವು 2 × 3 ಪ್ಲಸ್ ಮತ್ತೇನು ಕೂಡಿಸ್ಬೇಕಿಲ್ಲಿ, ಜಾಲರಿ ನೋಡ್ರಿ, ಜಾಲರಿ 2 ಸೆಂಟಿಮೀಟರ್ ಎಷ್ಟು ಜಾಲರಿ ಇದಾವೆ, 1 2 3 4 5 6, ಹೌದಾ. ಸೊ ಎಷ್ಟಿದಾವೆ, 6 ಎಷ್ಟು ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್ ಜಾಲರಿ. ನೆಕ್ಸ್ಟು ಒಟ್ಟು ಅಂತರ ನೋಡ್ರಿ, ಇಲ್ಲಿ ಒಟ್ಟು ಅಂತರ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ 5 ಇದೆ, ಹೌದಾ. ಇಂಥವು ಎಷ್ಟಿದಾವೆ, 1 2 3 4 5 6 7, ಹೌದಾ. ಸೊ 7 ಅಂತರ 5 ಬಂತು. ಸೊ ಇದನ್ನು ಪದಗಳ ಗುರುತಿಸ್ಬೇಕಂದ್ರೆ ಇದೊಂದು ಪದ, ಇದೊಂದು ಪದ, ಇದೊಂದು ಪದ. ಸೊ ಇದನ್ನು ಸಾಲ್ವ್ ಮಾಡಿರಿ. 2 × 3 ಎಷ್ಟು, 6, 12 ಪ್ಲಸ್ 35. ಟೋಟಲ್ ಎಷ್ಟು ಸೆಂಟಿಮೀಟರ್ ಆಯಿತು ಕಿಟಕಿದು, 53 ಸೆಂಟಿಮೀಟರ್ ಆಯಿತು. ಒಟ್ಟು ಎತ್ತರ ಇದು. ಸೊ ಈ ರೀತಿಯಾಗಿ ನೀವು ಸಪ್ರೇಟಾಗಿ ಫಸ್ಟ್ ಉಕ್ತಿನ ಬರ್ಕೊಳ್ರಿ, ಆಮೇಲೆ ಪದಗಳು ಅಂದಾಗ ಸಪ್ರೇಟಾಗಿ ರೌಂಡ್ ಮಾಡ್ಕೊಳ್ರಿ, ಆಮೇಲೆ ಅದರ ಬೆಲೆನ ಸ್ಟೆಪ್ ಬೈ ಸ್ಟೆಪ್ ಈ ರೀತಿಯಾಗಿ ಕಂಡ್ಕೊಂಡು ಬರ್ರಿ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ 32ರಿಂದ 35ರವರೆಗೂ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.